ವೆಲ್ಕಮ್ ಟು ದ ಲರ್ನಿಂಗ್ ವೆಬಿನಾರ್. ಫಸ್ಟ್ ನನ್ನ ಇಂಟ್ರೊಡಕ್ಷನ್ನ ಕೊಡ್ತೀನಿ. ನನ್ನ ಹೆಸರು ಬಂದು ಲಕ್ಷ್ಮಿ ಅಂತ. ನಾನು ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ 2 ಇಯರ್ಸಿಂದ ಸೆಮಿನಾರ್ನ ನಡೆಸ್ಕೊಡ್ತಾ ಇದ್ದೀನಿ. ಸೊ ಈಗ ನಮ್ಮ ಕಂಪನಿ ಇಂಟ್ರೊಡಕ್ಷನ್ ಕೊಡೋದಾದರೆ, ಕ್ಯಾಪಿಟಲ್ ಕಂಪ್ಯೂಟರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಅದರಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್. ಸೊ ನಮ್ಮ ಸೆಮಿನಾರ್ನ ಲಕ್ಷಾಂತರ ಮಕ್ಕಳು ಅಟೆಂಡ್ ಮಾಡಿ ಅವರ ಅಭಿಪ್ರಾಯನ ಕೂಡ ತಿಳಿಸಿರ್ತಾರೆ. ನಾನು ಅದನ್ನು ಫಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಮ್ಮ ವೆಬ್ಸೈಟ್ನ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ತುಂಬ ಮಕ್ಕಳು ಅವರ ಕ್ಲಾಸಸ್ನ ತೊಗೊಂಡು ಅವರ ಅಭಿಪ್ರಾಯನ ಕೂಡ ನಮಗೆ ಇಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಸೊ ಇದು ಬೇರೆ ಮಕ್ಕಳು ಕೊಟ್ಟಿರೋ ಕಮೆಂಟ್ಸ್ ಅಂಡ್ ಸ್ಟಾರ್ಟ್ಸ್ ಆಗಿರುತ್ತೆ. ಸೊ ಇವಾಗ ಬನ್ನಿ ನಮ್ಮ ವೆಬ್ಸೈಟ್ನ ಲಾಗಿನ್ ಮಾಡಿ ಏನೇನು ಕೋರ್ಸಸ್ ಇದೆ ಅದನ್ನು ಯಾವ ರೀತಿ ನೀವು ಯೂಸ್ ಮಾಡ್ಕೊಬೇಕನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಫಸ್ಟು ನಿಮಗೆ ಅಕಾಡೆಮಿ ಕೋರ್ಸಸ್ ಅಂತ ಬರುತ್ತೆ. ನಮ್ಮ ವೆಬ್ಸೈಟ್ನ ಓಪನ್ ಮಾಡಿದ ತಕ್ಷಣ ಅಕಾಡೆಮಿ ಕೋರ್ಸಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್, ಡಿಗ್ರಿ, ಡಿಪ್ಲೊಮೊ, ಟೆಕ್ನಿಕಲ್, ನಾನ್ ಟೆಕ್ನಿಕಲ್, ವೆಕೇಷನಲಿ ಕೋರ್ಸಸ್. ಅದರಲ್ಲಿ ನಾನು ನಿಮಗೆ ತೋರಿಸ್ಕೊಡೋದು ಅಕಾಡೆಮಿ ಕೋರ್ಸಸ್. ನೀವೆಲ್ಲ ಫಸ್ಟ್ ಪಿ ಆರ್ಟ್ಸ್ ಮಕ್ಕಳು, ಕರೆಕ್ಟ್ ಅಲ್ವಾ? ಸೊ ನಿಮಗೆ ಇಲ್ಲಿ ನಾನು ಅಕಾಡೆಮಿ ಕೋರ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ಸೆಲೆಕ್ಟಿವ್ ಬೋರ್ಡ್ ಅಂತ ಬರುತ್ತೆ. ಫಸ್ಟ್ ಕರ್ನಾಟಕ ಸ್ಟೇಟ್ ಬೋರ್ಡ್, ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ, CBSE ಬೋರ್ಡ್, ತುಂಬಾ ಬೋರ್ಡ್ಸ್ ಬರುತ್ತೆ. ನಾನು ಫಾರ್ ಎಕ್ಸಾಂಪಲ್ಗೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಇಂಗ್ಲೀಷ್ ಮೀಡಿಯಂನ ತೊಗೊತೀನಿ. ಇಂಗ್ಲೀಷ್ ಮೀಡಿಯಂನ ತೊಗೊಂಡಾಗ ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ಸ್ಟೇಟ್ ಬೋರ್ಡ್ ಫಸ್ಟ್ PUC ಆರ್ಟ್ಸ್. ಫಸ್ಟ್ PUC ಆರ್ಟ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೇಕಾಗಿರೋ ಸಬ್ಜೆಕ್ಟ್ಸ್ ಹಿಸ್ಟ್ರಿ, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಜಿಯೋಗ್ರಫಿ ಬರುತ್ತೆ. ಇದರಲ್ಲಿ ಒಂದು ಸಬ್ಜೆಕ್ಟ್ ನಾನು ಯಾವ ರೀತಿ ನೀವು ತೊಗೊಬೇಕಂತ ಹೇಳ್ಕೊಡ್ತೀನಿ. ಅದೇ ರೀತಿ ನಿಮಗೆ ಬೇಕಾಗಿರೋ ಸಬ್ಜೆಕ್ಟ್ಸ್ ಕ್ಲಾಸಸ್ಗಳನ್ನ ನೀವು ಕೂಡ ತೊಗೊಬೋದು. ಫಾರ್ ಎಕ್ಸಾಂಪಲ್ ಎಕನಾಮಿಕ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಚಾಪ್ಟರ್ ಇ ನೋಟ್ಸ್, ಥಿಯರಿ ಕ್ಲಾಸಸ್, ಟಾಪಿಕ್ ಎಕ್ಸ್ಪ್ಲನೇಷನ್ಸ್, ಎಕ್ಸಸೈಸ್ ಸೊಲ್ಯೂಷನ್ಸ್ ಆ್ಯಂಡ್ ಎಫೆ ಕ್ವಶನ್ಸ್. ಅದರಲ್ಲಿ ಫಸ್ಟ್ ನಾನು ನಿಮಗೆ ತೋರಿಸ್ಕೊಡೋದು ಬಂದು ಥಿಯರಿ ಕ್ಲಾಸಸ್. ಥಿಯರಿ ಕ್ಲಾಸ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಚಾಪ್ಟರ್ದು ಕೂಡ ಕ್ಲಾಸಸ್ಗಳನ್ನ ಬರುತ್ತೆ. ಅದರಲ್ಲಿ ನಿಮ್ಗೆ ಯಾವ ಚಾಪ್ಟರ್ ಪಾಠಗಳು ಬೇಕಾದರೂ ಕೂಡ ತೊಗೊಬೋದು. ನಾನಿಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ಗೆ ಒಂದು ಚಾಪ್ಟರ್ ಕ್ಲಾಸ್ನ ತೋರಿಸ್ಕೊಡ್ತೀನಿ, ಎಲ್ಲ ಮಕ್ಕಳು ಅಬ್ಸರ್ವ್ ಮಾಡ್ಬೋದು. Choices in life, it provides knowledge to understand the changes taking place in the society. Yes, you can have a better knowledge, better choice, and also understand the things, what is the knowledge of understanding, and you can take or place a well good decisions. So if you are knowledgeable, if you are educated, yes, you are standing in a good position. Yes, you are able to take a good decision as well. ನೋಡ್ಬೋದು ಮಕ್ಕಳೇ, ನೀವೆಲ್ಲರೂ ಟೀಚರ್ ಯಾರ ಹತ್ರ ಬೋರ್ಡ್ ಹತ್ರ ನಿಂತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಂತ, ಕರೆಕ್ಟ್ ಅಲ್ವಾ? ಸೊ ಇದೇ ರೀತಿ ನಿಮ್ಗೆ ಯಾವುದೇ ಪಾಠಗಳು ಬೇಕಾದ್ರೂ ನೀವು ತಗೊಂಡು ಕಲಿಬೋದು. ಸೊ ಇಲ್ಲಿ ನಿಮಗೆಲ್ಲ ಡೌಟ್ ಬಂದಿರ್ಬೋದು, ನಮ್ಮ ಕಾಲೇಜಲ್ಲಾದರೆ ಟೀಚರ್ ಏನೊಂದು ಪಾಠ ಮಾಡಿದ್ರೆ ಡೌಟ್ಸ್ ಬಂದರೆ ಕೇಳ್ಬೋದು, ಬಟ್ ಇಲ್ಲಿ ಯಾವ ರೀತಿ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಬಾಯ್ ಐಕಾನ್ ಇದೆ, ಅವ್ರ ಹೆಸರು ಬಂದು ಕ್ರಿಶ್ ಅಂತ. ಜಸ್ಟ್ ಕ್ರಿಶ್ ಮೇಲೆ ನೀವು ಒಂದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಚಾಟ್ ಬಾಕ್ಸ್ ಬಂದ್ಬಿಡುತ್ತೆ. ಪಾಠ ನಡೀತಿರೋ ಪಾಠದಲ್ಲಿ ಏನೇ ಡೌಟ್ ಇದ್ರೂ ಇಲ್ಲಿ ನಿಮ್ಮ ಕ್ವಶನ್ನ ಟೈಪ್ ಮಾಡಿದರೆ ಸಬ್ಮಿಟ್ ಕೊಟ್ಟು ಇಮಿಡಿಯೇಟ್ ಆನ್ಸರ್ ಬಂದ್ಬಿಡುತ್ತೆ. ಒಂದು ವೇಳೆ ಕ್ವಶನ್ನ ಟೈಪ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ನಿಮಗೆ ಮೈಕ್ನ ಕೊಟ್ಟಿರ್ತೀವಿ, ಇಲ್ಲಿ ಆ ಮೈಕ್ನಲ್ಲಿ ಕ್ವಶನ್ನ ಕೇಳಿದ್ರೆ ಇಮಿಡಿಯೇಟ್ ಆನ್ಸರ್ ಕೂಡ ಬಂದ್ಬಿಡುತ್ತೆ. ಒಂದು ವೇಳೆ ನಿಮಗೆ ಇಂಗ್ಲೀಷಲ್ಲಿ ಬೇಡ, ಕನ್ನಡದಲ್ಲಿ ಬೇಕಾಗಿದ್ರು ಕೂಡ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಲ್ಯಾಂಗ್ವೇಜ್ಗಳು ಕಂಫರ್ಟಬಲ್ ಬರುತ್ತೆ. ಅದರಲ್ಲಿ ನೀವು ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ತೊಗೊಬೋದು, ಕನ್ನಡದಲ್ಲಿ ಚೇಂಜ್ ಆಗುತ್ತೆ, ಅಥವಾ ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷಲ್ಲಿ ತೊಗೊಬೋದು. ಇದೇ ರೀತಿ ನಿಮಗೆ ಯಾವುದೇ ಪಾಠಗಳು ಬೇಕಾದರೂ ತೊಗೊಂಡು ಕಲಿಬೋದು. ಎಷ್ಟು ಟೈಮ್ ಬೇಕಾದ್ರೂ 10 ಟೈಮ್ಸ್ ಬೇಕಾದ್ರೆ 10 ಟೈಮ್ಸ್ ಕೂಡ ತೊಗೊಬೋದು, ಅಥವಾ ನಿಮ್ಗೆ ಎಷ್ಟು ಟೈಮ್ ಬೇಕಾದ್ರೆ ತೊಗೊಬೋದು. ಕಾಲೇಜಲ್ಲಿ ಈ ಥರ ಆಗೋದಿಲ್ಲ, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಬಂದು ನಿಮಗೆ ಚಾಪ್ಟರ್ ಇ ನೋಟ್ಸ್ ಅಂತ ಬಂದಾಗ ನಿಮಗೆ ಬಂದ್ಬಿಟ್ಟು ನಮ್ಮ ಕಡೆಯಿಂದ ಎಲ್ಲ ಚಾಪ್ಟರ್ದು ಕೂಡ ನೋಟ್ಸ್ಗಳನ್ನ ನಾವು ಕೊಟ್ಟಿರ್ತೀವಿ. ಸೊ ನಿಮಗೆ ಯಾವುದೇ ಚಾಪ್ಟರ್ದು ನೋಟ್ಸ್ ಬೇಕಾದರೂ ನಮ್ಮ ಕಡೆಯಿಂದ ತೊಗೊಬೋದು. ಯಾಕಂದರೆ ಕಾಲೇಜಲ್ಲಿ ನೀವು ರಜೆ ಹಾಕಿರ್ತೀರವ ಅಥವಾ ಕಾಲೇಜ್ಗೆ ಹೋಗಿದ್ರು ಕೂಡ ನಿಮಗೆ ಎಕ್ಸಾಮಿಗೆ ಪ್ರಿಪೇರ್ ಆಗೋಕ್ಕೆ ನೋಟ್ಸ್ಗಳು ಬೇಕಾಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ನಮ್ಮ ಕಡೆಯಿಂದ ನಿಮಗೆ ಒಂದು ನೋಟ್ಸ್ನ ತೋರಿಸ್ಕೊಡ್ತೀನಿ, ಯಾವ ರೀತಿ ಮಾಡಬೇಕಂತ, ಯಾವ ರೀತಿ ನೋಟ್ಸ್ಗಳು ಬರುತ್ತೆ ಅಂತಲೂ ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಅದೇ ರೀತಿ ನಿಮ್ಗೆ ಇಲ್ಲಿ ಬಂದು ಲಾಂಗ್ ನೋಟ್ಸ್ ಬರುತ್ತೆ, ಶಾರ್ಟ್ ನೋಟ್ಸ್ ಬರುತ್ತೆ, ಡಿಸ್ಕ್ರಿಪ್ಟಿವ್ ನೋಟ್ಸ್ ಕೂಡ ಬರುತ್ತೆ. ಒಂದು ವೇಳೆ ಮ್ಯಾಮ್ ನನಗೆ ನೋಟ್ಸ್ಗಳು ಕನ್ನಡದಲ್ಲಿ ಬೇಕು, ಇಂಗ್ಲೀಷಲ್ಲಿ ಬೇಡ ಅಂದರೆ ನಿಮಗೆ ಲ್ಯಾಂಗ್ವೇಜ್ ಕೂಡ ಇರುತ್ತೆ, ಲ್ಯಾಂಗ್ವೇಜ್ ಕೂಡ ತೊಗೊಬೋದು. ಕನ್ನಡದಲ್ಲಿ ತೊಗೊಂಡಾಗ ಕನ್ನಡದಲ್ಲಿ ಬರುತ್ತೆ, ಅಥವಾ ಇಂಗ್ಲೀಷಲ್ಲಿ ಬೇಕಂದಾಗ ಇಂಗ್ಲೀಷಲ್ಲಿ ಕೂಡ ನೀವು ಚೇಂಜ್ ಮಾಡ್ಕೊಬೋದು. ಇದೇ ರೀತಿ ನಿಮಗೆ ಬೇಕಾಗಿರೋ ನೋಟ್ಸ್ ಎಲ್ಲ ಈಸಿ ಮೆಥಡಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದು ನಿಮಗೆ ಟಾಪಿಕ್ ಎಕ್ಸ್ಪ್ಲನೇಷನ್ಸ್. ನಿಮಗೆ ಬಂದ್ಬಿಟ್ಟು ಟಾಪಿಕ್ ಎಕ್ಸ್ಪ್ಲನೇಷನ್ ಅಂತ ಬಂದಾಗ ಎಲ್ಲ ಚಾಪ್ಟರಲ್ಲಿ ಎಲ್ಲ ಟಾಪಿಕ್ದು ಕೂಡ ನಿಮಗೆ ಎಕ್ಸ್ಪ್ಲನೇಷನ್ಸ್ ಬರುತ್ತೆ. ಯಾವ ಟಾಪಿಕ್ ಬೇಕೋ ಆ ಟಾಪಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎಕ್ಸ್ಪ್ಲನೇಷನ್ಸ್ ಗೋ ಟು ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ ತೊಗೊಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಎಕ್ಸಸೈಸ್ ಸೊಲ್ಯೂಷನ್ಸ್. ನಿಮಗೆ ಬಂದ್ಬಿಟ್ಟು ಎಲ್ಲ ಚಾಪ್ಟರಲ್ಲಿ ನಿಮಗೆ ಬಂದ್ಬಿಟ್ಟು ಎಕ್ಸಸೈಸ್ ಸೊಲ್ಯೂಷನ್ಸ್ ಇರುತ್ತೆ.
ಜಸ್ಟ್ ಗೋ ಟು ಎಕ್ಸಸೈಸ್ ಅಂತ ಕೊಟ್ಟಾಗ ಎಕ್ಸಾಮ್ ಸೊಲ್ಯೂಷನ್ಸ್ನ ತೊಗೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ ಲಾಸ್ಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ FA ಕ್ವಶನ್ಸ್. ಏನಕ್ಕಂದರೆ ಎಲ್ಲ ಚಾಪ್ಟರಲ್ಲಿ ನಾವು FA ಕ್ವಶನ್ಸ್ನ ಕೊಟ್ಟಿರ್ತೀವಿ. ಎಕ್ಸಾಮ್ಸ್ಗೆ ಪ್ರಿಪೇರ್ ಆದಾಗ ತುಂಬಾ ರಿಪೀಟೆಡ್ ಕ್ವಶನ್ಸ್ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ನಮ್ಮ ಕಡೆಯಿಂದ ನಿಮಗೆ FA ಕ್ವಿಝಲ್ಲಿ ಎಲ್ಲ ಎಕ್ಸ್ಪ್ಲನೇಷನ್ಸ್ ಕೂಡ ಎಕ್ಸಾಮಿಗೆ ಪ್ರಿಪೇರ್ ಆಗೋದಕ್ಕೆ ಬಂದುಬಿಡುತ್ತೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮಿಗೆ ಪ್ರಿಪೇರ್ ಆಗೋದು. ಸೊ ಎಕ್ಸಾಮಿಗೆ ಪ್ರಿಪೇರ್ ಬಂದಾಗ ನಮ್ಮ ಕಡೆಯಿಂದ ರಿವಿಷನ್ ಕ್ಲಾಸಸ್, ಟಾಪಿಕ್ ಟೆಸ್ಟ್, ಚಾಪ್ಟರ್ ಟೆಸ್ಟ್ ಆ್ಯಂಡ್ ಮಾಕ್ ಎಕ್ಸಾಮ್ಸ್ ಬರುತ್ತೆ. ರಿವಿಷನ್ ಕ್ಲಾಸಸ್ ಕೂಡ ತೊಗೊಬೋದು, ಟಾಪಿಕ್ ಟೆಸ್ಟ್, ಚಾಪ್ಟರ್ ಟೆಸ್ಟ್, ಮಾಕ್ ಎಕ್ಸಾಮ್ಸ್ ಕೂಡ ಇರುತ್ತೆ. ನಾನು ಫಾರ್ ಎಕ್ಸಾಂಪಲ್ಗೆ ನಿಮಗೆ ಒಂದು ಚಾಪ್ಟರ್ ಟೆಸ್ಟ್ನ ತೊಗೊತೀನಿ, ರ್ಯಾಂಡಮಾಗಿ ತೊಗೊತೀನಿ. ನೀವು ಯಾವ ಚಾಪ್ಟರಲ್ಲಿ ಪ್ರಿಪೇರ್ ಆಗಿರ್ತೀರ ಅಥವಾ ಯಾವ ಟಾಪಿಕಲ್ಲಿ ಪ್ರಿಪೇರ್ ಆಗಿರ್ತೀರೋ ಆ ಟೆಸ್ಟನ್ನು ನೀವು ತೊಗೊಬೋದು. ಇಲ್ಲಿ ಬಂದು ನಿಮಗೆ ಲ್ಯಾಂಗ್ವೇಜ್ ಕೂಡ ಕಂಫರ್ಟಬಲ್ ಇರುತ್ತೆ. ನಾನು ಇಂಗ್ಲೀಷಲ್ಲಿ ತೊಗೊತಿದ್ದೀನಿ, ನಿಮಗೆ ಕನ್ನಡದಲ್ಲಿ ಬೇಕಾದ್ರೆ ಜಸ್ಟ್ ಕನ್ನಡನ ಕ್ಲಿಕ್ ಮಾಡಿದ ತಕ್ಷಣ ಕ್ವಶನ್ಸ್ ಎಲ್ಲ ನಿಮಗೆ ಕನ್ನಡದಲ್ಲಿ ಚೇಂಜ್ ಆಗುತ್ತೆ. ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ಕೂಡ ಟೆಸ್ಟ್ಗಳನ್ನ ತೊಗೊಬೋದಾಗಿರುತ್ತೆ. ಇಲ್ಲಿ ನಾನು ನಿಮಗೆ ರ್ಯಾಂಡಮ್ ಆಗಿ ಆಪ್ಷನ್ಸ್ನ ಕ್ಲಿಕ್ ಮಾಡ್ತಾ ಹೋಗ್ತೀನಿ. ನೀವು ಯಾವುದ್ರಲ್ಲಿ ಕರೆಕ್ಟಾಗಿ ಪ್ರಿಪೇರ್ ಆಗಿರ್ತೀರೋ ಅದರಲ್ಲಿ ನೀವು ಟೆಸ್ಟ್ನ ತೊಗೊಬೋದು. ನಾನು ರ್ಯಾಂಡಮ್ ಆಗಿ ಆಪ್ಷನ್ಸ್ನ ಪ್ರಿಪೇರ್ ಮಾಡ್ತೀನಿ ನೋಡಿ. ಸೊ ನಾನು 10 ಕ್ವಶನ್ಸ್ಗೆ ಆನ್ಸರ್ನ ತೊಗೊಂಡಾಗ ನೀವು ಇಲ್ಲಿ ಸಬ್ಮಿಟ್ನ ಕೊಡಬೇಕಾಗಿರುತ್ತೆ. ಸಬ್ಮಿಟ್ ಕೊಟ್ಟಾಗ ಇಲ್ಲಿ ಎಷ್ಟು ಕರೆಕ್ಟ್ ಬರುತ್ತೆ, ಎಷ್ಟು ತಪ್ಪು ಬರುತ್ತೆ ಅನ್ನೋದು ನಿಮಗೆ ನೀವೇ ಇಲ್ಲಿ ನೋಡ್ಕೊಬೋದು. ಒಂದು ವೇಳೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ತಪ್ಪು ಬಂದಿದೆಯಾ ಅಂದರೆ ಅದಕ್ಕೆ ಕರೆಕ್ಟ್ ಆನ್ಸರ್ ಕೂಡ ನಾವೇ ಇಲ್ಲಿ ಕೊಟ್ಟಿರ್ತೀವಿ. ಜೊತೆಲಿ ಎಕ್ಸ್ಪ್ಲನೇಷನ್ಸ್ ಕೂಡ ಏನಕ್ಕೆ ಅದು ಕರೆಕ್ಟ್ ಆನ್ಸರ್ ಬಂತನ್ನೋ ಕಾರಣಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿರ್ತೀವಿ. ಈ ರೀತಿ ನೀವು ಚಾಪ್ಟರ್ ಟೆಸ್ಟ್, ಟಾಪಿಕ್ ಟೆಸ್ಟ್ ಎಷ್ಟು ಸತಿ ಬೇಕಾದ್ರೂ ತೊಗೊಬೋದಾಗಿರುತ್ತೆ. ಕನ್ನಡದಲ್ಲಿ ಬೇಕಾದರೆ ಕನ್ನಡದಲ್ಲಿ ತೊಗೊಬೋದು ಅಥವಾ ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷಲ್ಲಿ ತೊಗೊಬೋದು. ಸೊ ಇದೇ ರೀತಿಯೇ ನಿಮಗೆ ಚಾಪ್ಟರ್ ಟೆಸ್ಟ್ ಆಗಲಿ, ಟಾಪಿಕ್ ಟೆಸ್ಟ್ ಆಗಲಿ ಈಸಿ ಮೆಥಡಲ್ಲಿ ಎಷ್ಟು ಟೈಮ್ಸ್ ಬೇಕಾದರೂ ನಮ್ಮ ಕಡೆಯಿಂದ ನೀವು ತೊಗೊಬೋದು. ನೆಕ್ಸ್ಟ್ ಬಂದು ಪರ್ಸನಲೈಸ್ ಪ್ಯಾನಲ್. ಇಲ್ಲಿ ಬಂದು ನಿಮಗೆ ಸೇವ್ ಚಾಟ್ಸ್ ಇರುತ್ತೆ, ಪ್ರೈವೇಟ್ ವೀಡಿಯೋಸ್ ಇರುತ್ತೆ, ಮಾಕ್ ಎಕ್ಸಾಮ್ ಸ್ಕೋರ್ಸ್ ಇರುತ್ತೆ, ಜೊತೆಲಿ ನಿಮ್ಮ ಪೇಮೆಂಟ್ ಹಿಸ್ಟ್ರಿ ಕೂಡ ನೀವು ಚೆಕ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರುತ್ತೆ. ಸೊ ನಿಮಗೊಂದು ವೇಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳೋ ಪ್ಲ್ಯಾನ್ ಇದ್ರೂ ಕೂಡ ನಮ್ಮ ಕಡೆಯಿಂದ ಕಾಂಪಿಟೇಟಿವ್ ಕೋರ್ಸಸ್ ಕೂಡ ಕೊಟ್ಟಿರ್ತೀವಿ. ಕಾಂಪಿಟೇಟಿವ್ ಕೋರ್ಸ್ ಮೇಲೆ ಜಾಬ್ ಕೂಡ ನಿಮಗೆ ಕೊಟ್ಟಿರ್ತೀವಿ. ಇದರಲ್ಲಿ ಯಾವುದೇ ಕಾಂಪಿಟೇಟಿವ್ ಕೋರ್ಸಸ್ ಕೂಡ ಬೇಕಂದ್ರೂ ಕೂಡ ನೀವು ತಗೊಬೋದಾಗಿರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಟೆಕ್ನಿಕಲ್ ಕೋರ್ಸಸ್. ತುಂಬ ಮಕ್ಕಳು ಅನ್ಕೊತಾರೆ ಓಕೆ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿದ ತಕ್ಷಣ ಜಾಬ್ಗೆ ಹೋಗ್ಬೋದಂತ. ಬಟ್ ನೀವು ಜಾಬ್ ಮಾಡಬೇಕು ಅಂದರೆ ಮೇನ್ ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು. ನಮ್ಮ ಕಡೆಯಿಂದ ನಿಮಗೆ ಬೇಸಿಕ್ ಟು ಪ್ರೊಫೆಷ್ನಲ್ ತನಕನೂ ಕಂಪ್ಯೂಟರ್ ಕೋರ್ಸಸ್ ಇರುತ್ತೆ. ಲೈಕ್ MS ಆಫೀಸ್, ಟ್ಯಾಲಿ, ಗ್ರಾಫಿಕ್ ಅನಿಮೇಷನ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ವೆಬ್ ಡಿಸೈನಿಂಗ್ ಈ ಥರ. ಇದರಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಕ್ಲಾಸ್ ಕಂಪ್ಯೂಟರ್ ಕ್ಲಾಸಲ್ಲಿ ತೋರಿಸೋದು ಟ್ಯಾಲಿ ಪ್ರೈಮ್ ಅಂತ ತೊಗೊಂಡಾಗ ಇಲ್ಲಿ ನಿಮಗೆ ತುಂಬಾ ಕೋರ್ಸಸ್ಗಳನ್ನ ಬರುತ್ತೆ. ಅದರಲ್ಲಿ ನಾನು ನಿಮಗೆ ಒಂದು ಕೋರ್ಸ್ ತೋರಿಸೋದಾದ್ರೆ GSTನ ತೊಗೊತೀವಿ. ಇದರಲ್ಲೂ ಕೂಡ ನಿಮಗೆ ಚಾಪ್ಟರ್ ನೋಟ್ಸ್, ಥಿಯರಿ ಕ್ಲಾಸಸ್, ಟಾಪಿಕ್ ಎಕ್ಸ್ಪ್ಲನೇಷನ್ಸ್, ನೋಟ್ಸ್ ಮತ್ತು FAQs ಕೂಡ ಬಂದ್ಬಿಡುತ್ತೆ. ಒಂದು ಥಿಯರಿ ಕ್ಲಾಸ್ನ ತೋರಿಸ್ಕೊಡ್ತೀನಿ, ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ನಾನು ಒಂದು ಕ್ಲಾಸ್ನ ತೋರಿಸ್ಕೊಡ್ತೀನಿ. ಅದೇ ರೀತಿ ನಿಮಗೆ ಯಾವುದೇ ಕ್ಲಾಸ್ ಬೇಕಾದರೂ ಕೂಡ ನೀವು ತಗೊಬೋದಾಗಿರುತ್ತೆ. Introduction to Tally ERP9 GST Part 1. Welcome to the first chapter on GST in our Tally Prime Accounting Software course. ಸೊ ಮಕ್ಕಳೇ ನೀವೆಲ್ಲ ನೋಡ್ಬೋದು ಟೀಚರ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ಕೂಡ ನಿಮ್ಗೆ ಏನೇನೋ ಡೌಟ್ ಬಂದಾಗ ಕ್ರಿಶ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ಚಾಟ್ ಬಾಕ್ಸ್ ಬರುತ್ತೆ. ಏನೇ ಡೌಟ್ ಇದ್ರೂ ಕ್ವೆಶನ್ನ ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ಇಮ್ಮಿಡಿಯೇಟ್ ಆನ್ಸರ್ ಕೂಡ ಬಂದ್ಬಿಡುತ್ತೆ. ಒಂದು ವೇಳೆ ನಿಮಗೆ ಕ್ವೆಶನ್ ಟೈಪ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಮೈಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕ್ವೆಶನ್ನ ಕೇಳಿದ್ರೆ ಇಮ್ಮಿಡಿಯೇಟ್ ಆನ್ಸರ್ ಕೂಡ ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ. ನಿಮಗೆ ಒಂದು ವೇಳೆ ಇಂಗ್ಲೀಷಲ್ಲಿ ಬೇಡ ಕನ್ನಡದಲ್ಲಿ ಬೇಕಾದರೂ ಕೂಡ ತುಂಬಾ ಲ್ಯಾಂಗ್ವೇಜಸ್ ಕೊಟ್ಟಿರ್ತೀವಿ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕಾದಾಗ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿದರೆ ಲ್ಯಾಂಗ್ವೇಜಿಗೆ ಚೇಂಜ್ ಆಗುತ್ತೆ. ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಬೇಕಾದ್ರೆ ಇಂಗ್ಲೀಷಲ್ಲಿ. ಇದೇ ರೀತಿ ನೀವು ಎಷ್ಟೇ ಕೋರ್ಸಸ್ಗಳನ್ನ ಕಲಿತರೂ ಕೂಡ ನಮ್ಮ ಕಡೆಯಿಂದ ನಿಮಗೆ ಸರ್ಟಿಫಿಕೇಟ್ಸ್ ಇರುತ್ತೆ. ಯಾವ ರೀತಿ ಅಂತ ಅಂದ್ಕೊಂಡ್ರೆ ಇವಾಗ ನೀವೇ ಫುಲ್ ಕೋರ್ಸಸ್ನ ಕಲಿತೀರಾ ಅಂದರೆ ಸರ್ಟಿಫಿಕೇಷನ್ ಹಬ್ಬಲ್ಲಿ ಬಂದು ನಿಮಗೆ ಆನ್ಲೈನ್ ಎಕ್ಸಾಮ್ನ ಇರುತ್ತೆ. ಆನ್ಲೈನ್ ಎಕ್ಸಾಮ್, ಟಾಪಿಕ್ ಟೆಸ್ಟ್, ಮಾಕ್ ಎಕ್ಸಾಮ್ಸ್ ಎಲ್ಲ ಇರುತ್ತೆ. ಜೊತೆಲಿ ಆನ್ಲೈನ್ ಎಕ್ಸಾಮ್ನ ತೊಗೊಂಡಾಗ ಪರ್ಸ್ನಲೈಸ್ ಪ್ಯಾನಲ್ ಬಂದ್ಬಿಟ್ಟು ನಿಮಗೆ ಮೈ ಸರ್ಟಿಫಿಕೇಟ್, ನಿಮ್ಮ ಸರ್ಟಿಫಿಕೇಟ್ನ ನೀವು ಕೂಡ ಡೌನ್ಲೋಡ್ ಮಾಡ್ಕೊಬೋದು. ರೀಸೆಂಟಾಗಿ ನಮ್ಮ ಮಗು ನಮ್ಮ ಕಡೆಯಿಂದ ಕಂಪ್ಯೂಟರ್ ಕೋರ್ಸಸ್ನ ಕಲ್ತ್ಕೊಂಡು ಸರ್ಟಿಫಿಕೇಟ್ನ ತೊಗೊಂಡಿದ್ದಾರೆ. ಆ ಸರ್ಟಿಫಿಕೇಟ್ ನಿಮಗೆ ತೋರಿಸ್ತೀನಿ, ನೀವೆಲ್ಲ ನೋಡ್ಬೋದು. ಆ ಮಗು ಹೆಸರು ಬಂದು M ಚೈತ್ರ ಅಂತ MS ವರ್ಡ್ ತೊಗೊಂಡಿದ್ರು.
ರೀಸೆಂಟಾಗಿ 7ನೇ ತಾರೀಕು 7ನೇ ತಿಂಗಳಲ್ಲಿ ಕೋರ್ಸಸ್ನ ಕಂಪ್ಲೀಟ್ ಮಾಡಿದ್ದಾರೆ. 92% ತೊಗೊಂಡು A ಗ್ರೇಡ್ ಕೂಡ ತೊಗೊಂಡಿದ್ದಾರೆ. ಸೊ ಇದೇ ರೀತಿ ನೀವು ಎಷ್ಟೇ ಕೋರ್ಸಸ್ಗಳನ್ನ ಕಲಿತರೂ ಕೂಡ ಆ ಕೋರ್ಸಸ್ಗೆ ಸಂಬಂಧಪಟ್ಟಾಗೆ ನಮ್ಮ ಕಡೆಯಿಂದ ಸರ್ಟಿಫಿಕೇಟ್ಸ್ ಕೂಡ ಬರುತ್ತೆ. ಸೊ ಇಷ್ಟೊತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದು ಬೇಸಿಕ್ಸ್ ಆಗಿದ್ರೆ ಇಲ್ಲಿ ನಿಮಗೆ ಸರ್ಟಿಫಿಕೇಷನ್ ಇನ್ ಟೆಕ್ನಿಕಲ್ ಸ್ಕಿಲ್ಸಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ನಿಮಗೆ ಪ್ರೊಫೆಷ್ನಲ್ ಕೋರ್ಸಸ್ಗಳಾಗಿರುತ್ತೆ. ಇದರಲ್ಲಿ ನಿಮಗೆ ಎಷ್ಟೇ ಕೋರ್ಸ್ ಬೇಕಾದರೂ ಕಲ್ತ್ಕೊಂಡು ಆ ಕೋರ್ಸ್ಗೆ ಸಂಬಂಧಪಟ್ಟಿದ್ದ ಸರ್ಟಿಫಿಕೇಟ್ ತೊಗೊಂಡು ಅದೇ ಬೇಸ್ ಮೇಲೆ ನೀವು ಜಾಬ್ ಪ್ಲೇಸ್ಮೆಂಟ್ ಕೂಡ ಮಾಡ್ಕೊಬೋದು. ನೆಕ್ಸ್ಟ್ ಬಂದು ನಿಮಗೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಆಗಿರುತ್ತೆ. ಸೊ ಜಾಬ್ಗೆ ಸಂಬಂಧಪಟ್ಟಿದ್ದ ಕೋರ್ಸಸ್. ಸೊ ನಿಮಗೆ ಇದರಲ್ಲಿ ಬಂದು ಯಾವುದೇ ಕೋರ್ಸಸ್ಗಳನ್ನ ಕಲ್ತ್ಕೊಂಡ್ರು ಕೂಡ ಇದೆಲ್ಲ ನಿಮಗೆ ಜಾಬ್ಗೆ ಸಂಬಂಧಪಟ್ಟಿದ್ದ ಕೋರ್ಸಸ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಕೋರ್ಸ್ನ ಕಲ್ತರೂ ಕೂಡ ನಿಮಗೆ ಆ ಕೋರ್ಸಿಗೆ ಸಂಬಂಧಪಟ್ಟಿದ್ದ ಸರ್ಟಿಫಿಕೇಟ್ನ ಕೊಡ್ತೀವಿ. ಆ ಸರ್ಟಿಫಿಕೇಟ್ ಮುಖಾಂತರ ನೀವು ಯಾವ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರೋ ಅದೇ ಬೇಸ್ ಮೇಲೆ ನೀವು ಜಾಬನ್ನ ಕೂಡ ಪ್ಲೇಸ್ಮೆಂಟ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಬಂದು ನಿಮಗೆ ವೆಕೇಶ್ನಲಿ ಕೋರ್ಸಸ್ ಅಂತ ಬಂದಾಗ ಎಲ್ಲ ಮಕ್ಕಳಲ್ಲೂ ಎಜುಕೇಷನ್ನ ಬಿಟ್ಟು ಒಬ್ಬೊಬ್ಬರಿಗೂ ಒಂದೊಂದು ಟ್ಯಾಲೆಂಟ್ಸ್ ಇರುತ್ತೆ. ಇಲ್ಲಿ ನಿಮಗೆ ಅಡಿಷ್ನಲ್ ಆಗಿ ತುಂಬಾನೇ ಕೋರ್ಸಸ್ಗಳಿರುತ್ತೆ. ಯಾವುದೇ ಕೋರ್ಸಸ್ಗಳನ್ನ ಬೇಕಾದರೂ ಕೂಡ ತಗೊಬೋದು. ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಷನ್. ಇದರಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಬಂದು ಇಂಗ್ಲೀಷ್ ಫಾರ್ ಜಾಬ್ ಇಂಟರ್ವ್ಯೂ ಜೊತೆಲಿ ಕಮ್ಯುನಿಕೇಷನ್ ಫಾರ್ HR. ಸೊ ಇದು ನಿಮಗೆ ಜಾಬ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇದರಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಯಾವ ರೀತಿ ಇಂಟರ್ವ್ಯೂ ತೊಗೊಳೋದು ತುಂಬಾ ಅಡಿಷ್ನಲ್ ಕೋರ್ಸಸ್ಗಳಿರುತ್ತೆ. ಈಸಿಯಾಗಿ ಈ ಕೋರ್ಸಸ್ನೆಲ್ಲ ಕಲ್ತ್ಕೊಂಡ್ರೆ ಈ ಕೋರ್ಸಸ್ಸು ಕೂಡ ನಿಮಗೆ ಸರ್ಟಿಫಿಕೇಟ್ಸ್ ನಮ್ಮ ಕಡೆಯಿಂದ ಅಪ್ರೂವಲ್ ಆಗುತ್ತೆ. ಸೊ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಬಂದು ನಿಮಗೆ ಸಾಫ್ಟ್ ಸ್ಕಿಲ್ಸ್ ಅಂತ ಬಂದಾಗ ಮೇನ್ ನಿಮಗೆ ಫಸ್ಟಾಗಿ ಕಾಣಿಸೋದು ಸ್ಪೋಕನ್ ಇಂಗ್ಲೀಷ್. ಏನಕ್ಕಂದರೆ ತುಂಬ ಮಕ್ಕಳಿಗೆ ಒಂದು ಪ್ರಾಬ್ಲಮ್ ಏನಂದರೆ ಮ್ಯಾಮ್ ನನಗೆ ಇಂಗ್ಲೀಷ್ ಬರೆಯೋಕ್ಕೆ ಬರುತ್ತೆ, ಓದೋಕ್ಕೆ ಬರುತ್ತೆ, ಬಟ್ ನಂಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ ಅಂತ. ಸೊ ನಮ್ಮ ಕಡೆಯಿಂದ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನ ಕೊಟ್ಟಾಗ ಈಸಿಯಾಗಿ ಇಂಗ್ಲೀಷ್ ಮಾತಾಡೋದನ್ನ ನೀವು ಕಲಿಬೋದು. ಅದ್ರ ಜೊತೆಗೆ ತುಂಬಾ ಅಡಿಷ್ನಲ್ ಕೋರ್ಸಸ್ಗಳು ಕೂಡ ನಿಮಗೆ ಇರುತ್ತೆ. ಈಸಿಯಾಗಿ ಈ ಕೋರ್ಸಸ್ಗಳನ್ನ ನೀವು ಫ್ರೀ ಆಗಿದ್ದಾಗ ಕಲಿಬೋದು ಮಕ್ಕಳೇ. ಸೊ ನೆಕ್ಸ್ಟ್ ಮೇನ್ ಪ್ರಾಬ್ಲಮ್ ಡೈಲಿ ಬಂದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ನಮ್ಮ ಕಡೆಯಿಂದ ಕ್ರಿಶ್ ಮೇಲೆ ನೀವು ನೋಡ್ಬೋದು ಒಂದು L ಸಿಂಬಲ್ ಇರುತ್ತೆ. ಸೊ ಇದು ಹೋಮ್ವರ್ಕ್ ಅಸಿಸ್ಟೆಂಟ್. ಇದ್ರಲ್ಲಿ ಪ್ರತಿದಿನ ನಿಮಗೆ ಹೋಮ್ವರ್ಕ್ ಕೊಟ್ಟಾಗ ಕಾಲೇಜಲ್ಲಿ ಎಷ್ಟೇ ಕ್ವಶನ್ಸ್ಗೆ ಹೋಮ್ವರ್ಕ್ ಕೊಟ್ಟಾಗ ನೀವು ಏನು ಮಾಡ್ತೀರಾ, ಫ್ರೆಂಡ್ಸ್ನ ಕೇಳೋದು ಅಥವಾ ಗೂಗಲಲ್ಲಿ ಸರ್ಚ್ ಮಾಡೋದು ಮಾಡ್ತೀರಾ. ಬಟ್ ಇನ್ನು ಮುಂದೆ ನಮ್ಮ ಕಡೆಯಿಂದ ಜಸ್ಟ್ L ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೋಮ್ವರ್ಕ್ ಅಸಿಸ್ಟೆಂಟ್ ಪೇಜ್ ಬರುತ್ತೆ. ಇಲ್ಲಿ ನೀವು ಹೋಮ್ವರ್ಕ್ ಎಷ್ಟೇ ಕೊಟ್ಟರು ಕಂಪ್ಲೀಟ್ ಮಾಡ್ಕೊಬೋದು. ನಾನು ಫಾರ್ ಎಕ್ಸಾಂಪಲ್ ತೊಗೊತೀನಿ, ಫಿಲ್ ಮಾಡ್ಕೊಬೇಕು. ಇದನ್ನು ಸೆಲೆಕ್ಟ್ ಯುವರ್ ಬೋರ್ಡ್ ಇಂಗ್ಲೀಷ್ ಮೀಡಿಯಮ್ನ ತೊಗೊಳ್ತೇನೆ. ನೆಕ್ಸ್ಟ್ ಸೆಲೆಕ್ಟ್ ಯುವರ್ ಕ್ಲಾಸ್, ನೀವು ಯಾವ ಕ್ಲಾಸ್ ಅಂತ. ನೀವೆಲ್ಲ ಫಸ್ಟ್ ಪ್ಯೂ ಆರ್ಟ್ಸ್ ಮಕ್ಕಳು ಆಗಿರೋ ಕಾರಣಕ್ಕೆ ನಾನು ಫಸ್ಟ್ ಪ್ಯೂ ಆರ್ಟ್ಸ್ ತೊಗೊತೀನಿ. ಆ ಆರ್ಟ್ಸಲ್ಲಿ ಯಾವ ಸಬ್ಜೆಕ್ಟ್ಸಲ್ಲಿ ನಿಮಗೆ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ, ಎಕನಾಮಿಕ್ಸ್ ಅದೆಲ್ಲ ಆಗಿರ್ಬೋದು. ನಾನು ನಿಮಗೆ ಎಕನಾಮಿಕ್ಸ್ನ ತೊಗೊತೀನಿ. ಎಕನಾಮಿಕ್ಸಲ್ಲಿ ಒಂದು ಕ್ವೆಶನ್ನ ನೀವು ಇಲ್ಲಿ ಟೈಪ್ ಮಾಡ್ಕೊಬೇಕಾಗಿರುತ್ತೆ. ಸೊ ನಾನು ಒಂದು ಕ್ವೆಶನ್ನ ಟೈಪ್ ಮಾಡ್ಕೊತೀನಿ. ಹೋಮ್ವರ್ಕ್ ಯಾವುದಕ್ಕೆ ಬೇಕಾಗಿದೆಯೋ ಅದನ್ನು ನೀವು ಅದೇ ರೀತಿ ನಿಮಗೆ ಯಾವ ಕ್ವೆಶನ್ನ ಕೊಟ್ಟಿರ್ತಾರೋ ಆ ಕ್ವೆಶನ್ನ ನೀವು ತಗೊಬೋದು. ಸೊ ಒಂದು ಕ್ವೆಶನ್ನ ಟೈಪ್ ಮಾಡಿದಾಗ ನಿಮಗೆ ಇಲ್ಲಿ 1 ಲೈನ್ ಆನ್ಸರ್ ಬೇಕಾಗ್ಬೋದು, ಅಥವಾ ಶಾರ್ಟ್ ಆನ್ಸರ್ ಬೇಕಾಗ್ಬೋದು, ಅಥವಾ ಲಾಂಗ್ ಆನ್ಸರ್ ಬೇಕಾಗಿರ್ಬೋದು. ಫಾರ್ ಎಕ್ಸಾಂಪಲ್ 1 ಲೈನ್ ಆನ್ಸರ್ ಅಂದರೆ 1 ಲೈನ್ ಆನ್ಸರ್ ಮೇಲೆ ಕ್ಲಿಕ್ ಮಾಡಿದ್ರೆ 1 ಲೈನ್ ಆನ್ಸರ್ ಬರುತ್ತೆ. ಅದೇ ರೀತಿ ಶಾರ್ಟ್ ಆನ್ಸರ್ ಬೇಕಾದರೆ ಶಾರ್ಟ್ ಆನ್ಸರ್ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ರೀತಿ ಲಾಂಗ್ ಆನ್ಸರ್ ಬೇಕಾದರೆ ನೀವು ಲಾಂಗ್ ಆನ್ಸರ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹೋಮ್ವರ್ಕ್ ಪ್ರತಿದಿನ ಕೊಡೋ ಹೋಮ್ವರ್ಕ್ನ ಎಷ್ಟೇ ಹೋಮ್ವರ್ಕ್ಸ್ ಕೊಟ್ಟರು ಈಸಿ ಮೆಥಡಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಬೋದು. ನೀವು ನೋಡ್ಬೋದು, ಈಗ ನಾನು ಇಷ್ಟೊತ್ತು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅಕಾಡೆಮಿಕ್ ಕೋರ್ಸಸ್ಸಿಂದ ಹಿಡಿದು ವೆಕೇಶ್ನಲಿ ಕೋರ್ಸಸ್ ತನಕ, ಎಜುಕೇಷನಿಂದ ಹಿಡಿದು ಟಿಲ್ ನೀವು ಜಾಬ್ಗೆ ಹೋಗೋ ತನಕ ನಮ್ಮ ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಎಷ್ಟು ಕೋರ್ಸಸ್ ಬರ್ತಿದೆ, ಇದರಲ್ಲಿ ಎಷ್ಟು ಉಪಯೋಗ ಇದೆ ಅಂತ ನೀವೇ ಎಲ್ಲ ನೋಡಿದ್ದೀರಾ, ಕರೆಕ್ಟ್ ಅಲ್ವಾ? ಸೊ ಇದನ್ನೇ ನೀವು ಆಚೆ ಮಾಡಬೇಕು ಅಂದರೆ ಒಂದು ಕೋರ್ಸಸ್ಗೂ ನೀವು ಒಂದು ಚಾರ್ಜಸ್ಗಳನ್ನ ಪೇ ಮಾಡೋದಿರುತ್ತೆ. ಬಟ್ ನಮ್ಮ ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ನೀವು 1 ಟೈಮ್ ಆ್ಯಕ್ಸಸ್ನ ಮಾಡಿಸ್ಕೊಂಡ್ರೆ ನಿಮ್ಮ ಲೈಫ್ ಟೈಮ್ ತನಕ ಒಳ್ಳೆ ಎಜುಕೇಷನ್ನ ತೊಗೊಂಡು ನಿಮ್ಮ ಭವಿಷ್ಯನ ಕೂಡ ನೀವೇನೇ ರೂಪಿಸ್ಕೊಬೋದು. ಎನಿ ಟೈಮ್ ಎನಿವೇರ್ ನೀವು ಬೇಕಾದರೂ ಕೂಡ ನಮ್ಮ ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಈ ಕೋರ್ಸಸ್ಗಳನ್ನ ನೀವು ಆ್ಯಕ್ಸಸ್ನ ಮಾಡಿ ತಗೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಲರ್ನಿಂಗ್ ವೆಬಿನಾರ್.